ಖಮೇನಿಯ ಚಾಪ್ಟರ್ ಕ್ಲೋಸ್ ಆದ್ರೂ ಕೂಡ ದಾಳಿ ಪ್ರತಿದಾಳಿಗಳು ಎರಡೂ ರಾಷ್ಟ್ರಗಳಲ್ಲ ಮೂರು ರಾಷ್ಟ್ರಗಳ ಮಧ್ಯೆ ಪ್ರಮುಖವಾಗಿ ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಮಾಡ್ತಾ ಇದ್ರೆ ಇರಾನ್ ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ. ತನ್ನ ಪ್ರತಿದಾಳಿಯನ್ನ ಇಸ್ರೇಲ್ ಮತ್ತು ಅಮೆರಿಕ ಮೇಲೆ ಮುಂದುವರಿಸ್ತಾ ಇದೆ. ಇದರ ಇಂಪ್ಯಾಕ್ಟ್ ಹಲವು ದೇಶಗಳ ಮೇಲೆ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಈಗ ತಾನೇ ನಾವು ದುಬೈನಲ್ಲಿರೋರನ್ನ ಮಾತಾಡಿಸ್ತಾ ಇದ್ವಿ. ಯಾಕೆ ಆತಂಕ ಅಂತ ಅಂದ್ರೆ ದುಬೈ ಏರ್ಪೋರ್ಟ್ ಬಳಿಯೇ ಭೀಕರ ಬಾಂಬ್ ಬ್ಲಾಸ್ಟ್ ಅಂತೆ. ಬೆಚ್ಚಿ ಬೀಳಿಸುತ್ತೆ ಬಾಂಬ್ ಸ್ಫೋಟದ ಭಯಾನಕ ವಿಡಿಯೋ. ಟಿಕೆಟ್ ಬುಕ್ ಮಾಡ್ತಾ ಇರುವಾಗಲೇ ಈ ಬಾಂಬ್ ಬಂದು ಬಿದ್ದಿದೆ, ಸಿಡಿದಿದೆ, ಅದರ ಶಬ್ದ ಕೇಳಿಸಿದೆ ಅಂತ. ಏರ್ಪೋರ್ಟ್ ಪಕ್ಕದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿರೋದ್ರಿಂದ ಸಹಜವಾಗಿ ಆತಂಕ ಇತ್ತು. ಟಿಕೆಟ್ ಕೌಂಟರ್ ಬಳಿಯೇ ನಿಂತವರು ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗಿರುವಂತಹ ದೃಶ್ಯವನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುತ್ತೆ. ಟಿಕೆಟ್ ಕೌಂಟರ್ ಪಕ್ಕದಲ್ಲೇ ಬೆಂಕಿ ಉಂಡೆ. ಟಿಕೆಟ್ ಕೌಂಟರ್ ನಿಂದ ಪ್ರಯಾಣಿಕರು ಅಲ್ಲಿಂದ ಓಡ್ ಹೋಗಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾರಣ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ದಂತೆ ದುಬೈ ಏರ್ಪೋರ್ಟ್ ನಲ್ಲೇ ದೊಡ್ಡ ಮಟ್ಟದ ಸೈರನ್ ಸದ್ದು ಕೇಳೋದಕ್ಕೆ ಸಿಕ್ಕಿದೆ. ಏರ್ಪೋರ್ಟ್ ಒಳಗಡೆ ಇರೋರಿಗೆ ನಡುಕ ಶುರುವಾಗಿದ್ದಂತೆ ಬಾಂಬ್ ಬ್ಲಾಸ್ಟ್ ನಿಂದ ದುಬೈ ಏರ್ಪೋರ್ಟ್ ಬಳಿಯೇ ಈ ರೀತಿ ಭೀಕರ ಬಾಂಬ್ ಬ್ಲಾಸ್ಟ್ ಆಗಿರೋದು. ಟಿಕೆಟ್ ಬುಕ್ಕಿಂಗ್ ಕೌಂಟರ್ ಸಮೀಪದಲ್ಲೇ ಬಾಂಬ್ ಬಂದು ಬಿದ್ದಿರುವ ಪರಿಣಾಮ ನೋಡಿ ಜನ ಯಾವ ರೀತಿ ಅಲ್ಲಿಂದ ಓಡಿ ಹೋಗ್ತಾರೆ. ಏರ್ಪೋರ್ಟ್ ನಲ್ಲಿರುವಂತಹ ಸಿಬ್ಬಂದಿ ಕೂಡ ಚೆಲ್ಲಾಪಿಲ್ಲಿ ಆಗಿ ಓಡಿ ಹೋಗ್ತಾ ಇರುವಂತಹ ದೃಶ್ಯ ಇದು. ದುಬೈನಲ್ಲಿರುವಂತಹ ಏರ್ಪೋರ್ಟ್ ಕೂಗಳತೆಯ ದೂರದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿರುವ ದೃಶ್ಯ. ಟಿಕೆಟ್ ಕೌಂಟರ್ ಪಕ್ಕದಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿರೋದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಅತಿ ದೊಡ್ಡ ಶಬ್ದದೊಂದಿಗೆ ಬಾಂಬ್ ಬಂದು ಬೀಳ್ತಾ ಇದ್ದಂತೆ ದೊಡ್ಡ ಮಟ್ಟದ ಹೊಗೆ ಆವರಿಸಿಕೊಳ್ಳುತ್ತೆ, ಬೆಂಕಿ ಹೊತ್ಕೊಳ್ಳುತ್ತೆ. ಹಂಗಾಗಿ ಅಲ್ಲಿಯೇ ಇದ್ದಂತಹ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಕೂಡ ದುಬೈನ ಏರ್ಪೋರ್ಟ್ ನಿಂದ ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋಗ್ತಾ ಇರುವಂತಹ ಭಯಾನಕ ದೃಶ್ಯ. ಹಂಗಾಗಿ ದುಬೈನಲ್ಲಿ ಕೆಲವರು ಸಿಲುಕಾಕಿಕೊಂಡಿದ್ದಾರೆ ಅಂದ್ರೆ ಸಹಜವಾಗಿ ಆತಂಕ ಇತ್ತು. ಬಟ್ ಈಗ ಸದ್ಯಕ್ಕೆ ಪರಿಸ್ಥಿತಿ ತಿಳಿಯಾಗಿದೆ. ನಿನ್ನೆಯಿಂದಲೂ ಕೂಡ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು ಅಲ್ಲಿದ್ದವರು. ಸೊ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮೊನ್ನೆ ಆಗಿರುವಂಥದ್ದು ಅಂದ್ರೆ ಶನಿವಾರ ಯಾವಾಗ ದಾಳಿ ಪ್ರಾರಂಭ ಆಯ್ತಲ್ಲ, ದುಬೈನ ಏರ್ಪೋರ್ಟ್ ಬಳಿ ಕಂಡು ಬಂದಿರುವಂತಹ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. Final boarding, Doha, Gate 12.